5:45 ಟೈಮ್ ಬಂದು. ಸೊ ಬೆಳಗ್ಗೆ ಒಂದು 12 ಗಂಟೆಗೇನೋ ರಾಯರ ಒಂದು ಸನ್ನಿಧಾನಕ್ಕೆ ಹೋಗಿದ್ದೆ. ಸೊ ರಾಯರ ದರ್ಶನ ಮಾಡ್ಕೊಂಡು ಬಂದೆ. ಸೊ ತುಂಬ ಅಂದರೆ ತುಂಬ ರಶ್ ಇತ್ತು. ವೀಡಿಯೋನ ತೊಗೊಳಕ್ಕಾಗಲಿಲ್ಲ, ಯಾಕೆಂತಂದರೆ ಇವತ್ತು ರಾಯರ ಒಂದು ಜನ್ಮದಿನ. ಸೊ ಹಾಗಾಗಿ ಹೋದ ವಾರ ನಾನು ವ್ರತನ ಕಂಪ್ಲೀಟ್ ಮಾಡಿದ್ದೆ. ಸೊ ಈ ವಾರ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡೆ, 7 ವಾರ ಆಯ್ತಲ್ವ, ಹಾಗಾಗಿ. ಆದರೆ ರಾಯರ ಇಚ್ಛೆ ಬೇರೆ ಇರುತ್ತೆ. ಸೊ ಅವರ ಜನ್ಮದಿನನೂ ಕೂಡ ಆಚರಣೆ ಮಾಡಬೇಕು ಅಂತ ಅವರು ನನಗೆ ಒಂದು ಮನದಟ್ಟನ ಮಾಡಿಕೊಟ್ರು. ಸೊ ಹಾಗಾಗಿ ಈ ವಾರನೂ ಕೂಡ ಬೇಗ ಇದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ರಾಯರ ಒಂದು ಸೇವೆನ ಮುಗಿಸಿದ್ದೀನಿ. ಸೊ ಅಲ್ಲೋ ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅಲಂಕಾರ, ಆಮೇಲೆ ಜನ, ಭಕ್ತಿಗೀತೆಗಳು, ಸೊ ಸುಮಾರಷ್ಟು ಜನ ದೇವರ ನಾಮಗಳನ್ನೆಲ್ಲ ಹಾಡ್ತಾಯಿದ್ರು. ಸೊ ತುಂಬ ಚೆನ್ನಾಗಿತ್ತು ಕೇಳೋಕ್ಕೆ. ಸೊ ಅಲ್ಲಿಂದ ಮುಗಿಸ್ಕೊಂಡು ಒಂದು ವಿಡಿಯೋ ಇತ್ತು, ಅದನ್ನು ತೊಗೊಂಡು, ಸೊ ಒಂದು ಶಾಪ್ದು ವಿಡಿಯೋ ಇತ್ತು, ಅದನ್ನು ತೊಗೊಂಡು ನಾನು ಬಂದೆ. ಸೊ ಹಂಗಾಗಿ ತುಂಬ ಬಿಸಿಲಿದ್ದಿದ್ದರಿಂದ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ನಾನು ಮಾಡ್ತಾ ಇರೋಂಥದ್ದು ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲ ಮುಗೀತು. ಮನೆ ಕೆಲಸ ಅಂದರೆ ಸಾಕು, ಒಂದು ಕಾಮೆಂಟ್ ನೆನಪಾಗುತ್ತೆ. ಸೊ ನಿನ್ನೆ ಸಿಸ್ಟರ್ ಒಬ್ಬರು ಕಮೆಂಟ್ ಮಾಡಿದರು, ಯಾಕ್ರಿ ಯಾವಾಗಲೂ ಮನೆ ಕೆಲಸನ ಮೈ ಮೇಲೆ ಎಳ್ಕೊಂಡು ಮಾಡ್ತಾ ಇರ್ತೀರ, ಸೊ ರೆಸ್ಟ್ ಮಾಡಿ, ಫೇಸ್ ಯಾವಾಗಲೂ ಸುಸ್ತಾಗಿರೋ ಥರ ಕಾಣಿಸ್ತಿರುತ್ತೆ ಅಂತ. ಸೊ ಥ್ಯಾಂಕ್ ಯು ಫಾರ್ ಕನ್ಸರ್ನ್. ಯಾಕೆಂದರೆ ನನ್ನ ವ್ಯೂವರ್ಸು ಏನೇ ಹೇಳಿದ್ರು ಕೂಡ ಅದನ್ನು ಏನು ಕನ್ಸಿಡರ್ ಮಾಡ್ಕೊತೀನಿ, ಯಾವುದೇ ಒಂದು ಕಮೆಂಟ್ನ ಆಗಲಿ. ಸೊ ಏನು ಅಂತಂದರೆ, ನೀವು ನನ್ನ ಬ್ಲಾಗ್ಗಳನ್ನ ನೋಡ್ತಾ ಇರ್ತೀರ. ಸೊ ಮೊದಲನೇದಾಗಿ ಏನು ಅಂದರೆ, ನನಗೆ ಮನೇಲಿ ಎಲ್ಲದೂ ಅಚ್ಚುಕಟ್ಟಾಗಿರಬೇಕು, ಮನೆ ಕ್ಲೀನಾಗಿರಬೇಕು. ಸೊ ಮನೆಯವರು ಅಷ್ಟೇ, ನಾನು ಅಷ್ಟೇ. ಮನೆ ಗಲೀಜಾಗಿದ್ದರೆ ಖಂಡಿತ ನಮ್ಗೆ ಇಷ್ಟ ಆಗಲ್ಲ. ರೆಸ್ಟ್ ಮಾಡೋದಿದ್ದೇ ಇರುತ್ತೆ. ಸೊ ಏನು ಅಂತಂದರೆ, ನೀವು ಹೇಳೋದು ನಿಜ. ಸೊ ರೆಸ್ಟ್ ಮಾಡೋದಕ್ಕೆ ನನಗೆ ಟೈಮೇ ಸಿಗೋಲ್ಲ ಫಸ್ಟ್ ಆಫ್ ಆಲು. ಆಮೇಲೆ ಏನು ಅಂದರೆ, ನಾನು ತುಂಬ ಆ್ಯಕ್ಟಿವ್. ನನಗೆ ಮಧ್ಯಾಹ್ನದ ಹೊತ್ತು ನಿದ್ದೆ ಮಾಡೋದು, ಸೋಮಾರಿ ಥರ ಮಲ್ಕೊಳ್ಳೋದು. ಸೊ ಟೈಮ್ ಸಿಕ್ಕಿದ್ರೂ ಕೂಡ ನಾನು ನಿದ್ದೆ ಮಾಡಲ್ಲ, ಯಾಕೆಂದರೆ ಅದೇ ಅಭ್ಯಾಸ ಆಗಿಬಿಡುತ್ತೆ. ಮತ್ತು ಮೈಂಡ್ ಆ್ಯಕ್ಟಿವ್ ಆಗಿರಲ್ಲ. ಯಾವಾಗಲೂ ಒಂದು ದಿವಸ ಮಲಗಿದ್ರೆ ಪ್ರತಿದಿನ ಅದನ್ನೇ ಮಲಗೋದಕ್ಕೆ ಮೈಂಡು ನನಗೆ ಅಪ್ರೋಚ್ ಮಾಡ್ತಾ ಇರುತ್ತೆ. ಹಾಗಾಗಿ ನಾನು ಮಧ್ಯಾಹ್ನದ ಹೊತ್ತು ಟೈಮ್ ಇದ್ದರೂ ಕೂಡ ಮಲಗಲ್ಲ. ನಾನು ಮೊದಲಿಂದನೂ ಅದೇ ಕ್ಯಾರೆಕ್ಟ್ರು. ಸೊ ಇಲ್ಲೇ ಅಂತ ಅಲ್ಲ, ಗಟ್ಟಿ ಲೇಔಟಲ್ಲೂ ಕೂಡ ಅಕ್ಕಪಕ್ಕ ಮನೆಯವ್ರನ್ನ ಕೇಳಿ ನೋಡಿ. ಸೊ ಅಕ್ಕಪಕ್ಕ ಆಂಟಿಯವರೆಲ್ಲ ಬೈತಾ ಇರೋರು ಅವಾಗ. ಏನಾದರೂ ಒಂದು ಮಾಡ್ತಾನೆ ಇರ್ತಾಳೆ, ಟೈಮ್ ಸಿಕ್ಕಿದ್ರೆ ಮಲ್ಗೋಣ, ರೆಸ್ಟ್ ಮಾಡೋಣ, ಮಾಡಲ್ಲ ಅಂತ ನಿಮ್ಮ ಥರನೇ ಅವರು ಹೇಳ್ತಾನೆ ಇರ್ತಿದ್ರು. ಸೊ ಏನು ಅಂತಂದರೆ, ಗೊತ್ತಿಲ್ಲ ನನಗೆ ಮೈಂಡು, ನನಗೆ ಏನು ಅಂದರೆ, ಏನಾದ್ರು ಕೆಲಸ ಇತ್ತು ಅಂತ ಅಂದರೆ, ಮನೇಲಿ ಕೆಲಸ ಬ್ಯಾಲೆನ್ಸ್ ಇತ್ತು ಅಂದರೆ ನಿದ್ದೆ ಬರಲ್ಲ ಸ್ನೇಹಿತರೆ. ನನಗೆ ಯಾವಾಗ ಎದ್ದೋಗ ಕೆಲಸ ಮಾಡ್ತೀನಿ, ಯಾವಾಗ ಎದ್ದೋಗ ಕೆಲಸ ಮುಗಿಸ್ತೀನಿ ಅಂತ ಅನ್ನಿಸ್ತಾ ಇರುತ್ತೆ. ನಿದ್ದೆನೇ ಹತ್ತೋದಿಲ್ಲ ನನಗೆ ಮೈಂಡ್ಗೆ. ಹಾಗಾಗಿ ಸೊ ಏನಾದರೂ ಆಗಲಿ ಮಾಡ್ತಾನೆ ಇರ್ತೀನಿ. ಮನೆ ಕ್ಲೀನಿಂಗು ಇದೆಲ್ಲ ಮಾಡ್ತಾನೆ ಇರ್ತೀನಿ. ಸೊ ನನಗೂ ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಒಂದು ಅಂದರೆ ಆ್ಯಕ್ಟಿವಿಟೀಸ್ ಅಂದರೆ ಮನೇಲಿ ಏನಾದರೂ ಮಾಡೋದು, ಬಟ್ಟೆ ಸ್ಟಿಚ್ ಮಾಡೋದು, ಅಥವಾ ಬೇರೆ ಏನಾದರೂ ಆಯಿತು, ಇದೆಲ್ಲ ಮಾಡೋಕ್ಕೆ ತುಂಬ ಇಷ್ಟ. ಮುಂಚೆ ಎಲ್ಲ ಇಷ್ಟು ಬ್ಯುಸಿ ಇದ್ದರೂ ಕೂಡ ಮುಂಚೆ ಎಲ್ಲ ಅದೆಲ್ಲ ಮಾಡ್ತಾಯಿದ್ದೆ. ಬಟ್ಟೆ ಸ್ಟಿಚ್ ಮಾಡ್ಕೊಳ್ಳೋದು ಎಲ್ಲನೂ ಮಾಡ್ತಾಯಿದ್ದೆ. ಸೊ ಇವಾಗೇನು ಅಂತಂದರೆ ಅದೆಲ್ಲ ಏನೂ ಮಾಡ್ತಾ ಇಲ್ಲ. ಹಂಗಾಗಿ ಮನೆನಾದರೂ ನೀಟಾಗಿ ಇಟ್ಕೋಬೇಕು. ನಾನು ಚಿಕ್ಕ ಮನೆ ಆಗಲಿ ದೊಡ್ಡ ಮನೆ ಆಗಲಿ ಅದು ಮ್ಯಾಟ್ರಲ್ಲ. ಸೊ ಏನು ಅಂತಂದರೆ, ಇಷ್ಟೆಲ್ಲ ಖರ್ಚು ಮಾಡಿ ಮನೆ ಕಟ್ಟಿದ್ದೀವಿ. ಸೊ ಮನೆ ಕಟ್ಟೋದು ಇಂಪಾರ್ಟೆಂಟ್ ಅಲ್ಲ, ಮನೆನ ಎಷ್ಟು ನೀಟಾಗಿ ಇಟ್ಕೋತೀವಿ ಅನ್ನೋದೇ ಇಂಪಾರ್ಟೆಂಟು. ಸೊ ನನ್ನ ಮೈಂಡೇ ಹಾಗೆ, ಆ್ಯಕ್ಟಿವ್ ಮೈಂಡು ಯಾವಾಗಲೂ ಅಷ್ಟೇ. ಸೊ ಏನು ಗೊತ್ತಾ ಸ್ನೇಹಿತರೆ, ಏನೂ ಕೆಲಸ ಇಲ್ಲ ಅಂದರೆ ನನಗೆ ಅಟ್ಲೀಸ್ಟ್ ಕಾರಾದರೂ ಕ್ಲೀನ್ ಮಾಡ್ತಾ ಇರ್ತೀನಿ. ಕಾರ್ ಅಂತಿದ ತಕ್ಷಣ ನೆನಪಾಗುತ್ತೆ, ನನ್ನ ಗಟ್ಟಿ ಲೇಔಟಲ್ಲಿದ್ದಾಗ ವಾರಕ್ಕೊಂದ್ಸಲ ಕಾರ್ ಕ್ಲೀನ್ ಮಾಡ್ತಿದ್ದೆ. ಇಲ್ಲಿ ಬಂದಾಗಲೇ ಸ್ವಲ್ಪ ಬ್ಯುಸಿ, ಕಾರ್ ಸ್ವಲ್ಪ ಎಲ್ಲ ಧೂಳಾಗಿರುತ್ತೆ. ಹೆಂಗೆ ಅಂದರೆ, ಕಾರ್ ಹೆಂಗೆ ಅಂತಂದರೆ, ಕಾರ್ ಸ್ವಲ್ಪ ಧೂಳಾಗಿದ್ರು ಖಂಡಿತ ನನ್ನ ಕಾರ್ ಹತ್ತಲ್ಲ. ಕಾರ್ ಒಳಗಡೆ ಕೂತಾಗ ನನಗೆ ಮನೆ ಹೇಗೆ ನೀಟಾಗಿರುತ್ತೋ ಕಾರ್ ಕೂಡ ನನಗೆ ಅಷ್ಟೇ ನೀಟಾಗಿರಬೇಕು. ಇಲ್ಲಾಂದರೆ ಕಾರೇ ಹತ್ತಲ್ಲ ನಾನು. ಹಾಗೆ ವಾರಕ್ಕೊಂದ್ಸಲ, ಯಾಕೆಂದರೆ ನಾನು ಪ್ರತಿಯೊಂದು ವಸ್ತುಗಳು, ಪ್ರತಿಯೊಂದು ಮನೇಲಿ ಇರುವಂಥ ಪ್ರತಿಯೊಂದರಲ್ಲೂ ಕೂಡ ನಾನು ದೇವ್ರನ್ನ ಕಾಣ್ತಾ ಇರ್ತೀನಿ. ಸೊ ಪ್ರತಿಯೊಂದು ಕೆಲಸನೂ ಕೂಡ ದೇವ್ರ ಕೆಲಸ, ದೇವರು ಅಂದ್ಕೊಂಡು ಮಾಡ್ತಾ ಇರ್ತೀನಿ. ಹಂಗಂದ್ರಲ್ಲೂ ದೇವ್ರನ್ನ ಕಾಣ್ತಾ ಇರ್ತೀನಿ. ಪ್ರತಿಯೊಂದರಲ್ಲೂ ಅದೇನೋ ಹೇಳ್ತಾರೆ ನೋಡಿ, ಕಾಯಕವೇ ಕೈಲಾಸ, ಅಥವಾ ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಭಗವಂತ ಇರ್ತಾನೆ ಅಂತ ಹೇಳ್ತಾರೆ ನೋಡಿ. ಹಾಗಾಗಿ ನಂಗೆ ಗೊತ್ತಿಲ್ಲ ಯಾಕೆ ಅಂತ. ಸುಜಿತ್ ನೋಡಿ ಎಷ್ಟು ಗಲಾಟೆ ಮಾಡ್ತಾ ಇದ್ದಾನೆ.
ಆಮ್, ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ನನಗೆ ಮನೆ ನೀಟಾಗಿರಬೇಕು. ಸೊ ನೀಟಾಗಿರ್ಬೇಕು ನೋಡಿ. ಸುಜಿತ್ ಯಾವಾಗಲೂ ಹಂಡ್ತಾ ಇರ್ತಾನೆ. ಎಷ್ಟು ತೀಟೆ ತಿಮ್ಮ ಅಂದರೆ ನೀವು ಒಂದೊಂದ್ಸಲ ಬಂದು ಮನೇಲಿ ನೋಡಬೇಕು. ಹೆಂಗೆ ಹಂಡಿರ್ತಾನೆ ಅಂದರೆ ಮನೆ ತುಂಬ ಬರೀ ಕಾಲಿಗೆಲ್ಲ ಬರೀ ಆಟ ಸಾಮಾನೇ ಸಿಗ್ತಾ ಇರುತ್ತೆ, ಅಷ್ಟು ಹಂಡಿಟ್ಟಿರ್ತಾನೆ. ಆಮೇಲೆ ಇನ್ನೊಂದು ಏನು ಅಂತಂದರೆ ನಮ್ಮ ಮನೆಯಲ್ಲಿ ಓಪನ್ ಕಿಚನ್ ಇರೋದ್ರಿಂದ ಬ್ಲಾಗ್ಗಳಲ್ಲಿ ನೋಡ್ತಾ ಇರ್ತೀರ. ಸೊ ಇಲ್ಲಿ ಹಾಲಲ್ಲಿ ದಿವಾನ್ ಮೇಲೆ ಕೂತಾಗ ಡೈರೆಕ್ಟು ನಮ್ಮ ಮನೇಲಿ ಓಪನ್ ಕಿಚನ್ ಇರೋದು ಇದೊಂದು ಪ್ರಾಬ್ಲಮ್. ಡೈರೆಕ್ಟು ಕಿಚನ್ ಕಾಣಿಸ್ತಾ ಇರುತ್ತೆ. ಸೊ ಏನಪ್ಪ ಇಷ್ಟು ವರ್ಷದಾಗಿ ಇಟ್ಕೊಂಡಿದ್ದಾರೆ ಅಂತ ಅನ್ನಿಸ್ಬಾರ್ದು ಯಾರಾದರೂ ಬಂದಾಗ. ಸೊ ಬೇರೆಯವ್ರಿಗೋಸ್ಕರ ಅಂತ ಅಲ್ಲ, ನಮ್ಗೆ ಇಷ್ಟ ಆಗಬೇಕು ನಮ್ಮ ಮನೆ. ಹಾಗಾಗಿ ನಾನು ಯಾವಾಗಲೂ ಮನೆ ಅಂತಲೇ ಅಲ್ಲ ಸ್ನೇಹಿತರೆ, ನನಗೆಲ್ಲನೂ ನೀಟಾಗಿರಬೇಕು. ನಿಮ್ಗೆ ಹೇಳ್ತಾ ಇರ್ತೀನಿ, ವಾಶ್ರೂಮು ಅಂತ ಬಂದಾಗ ನನಗೆ ವಾಶ್ರೂಮು ವಾರಕ್ಕೆ 2 ಸಲ ಕ್ಲೀನ್ ಆಗಬೇಕು, ಇಲ್ಲಾಂದರೆ ಸ್ನಾನಕ್ಕೆ ಹೋಗಲ್ಲ. ಒಂಥರ ಅತಿಯಾದ ನೀಟು ಅಂತಲೇ ಅಂದ್ಕೊಳ್ಳಿ. ಸೊ ಹಾಗಾಗಿ ಯಾವಾಗಲೂ ಮನೇನ ನೀಟಾಗಿ ಇಟ್ಕೊಂಡಿರ್ತೀನಿ. ಈ ಸೋಫಾ ಕವರ್ದು ನೋಡಿರಿ, ಈ ಕ್ಲಾತೆಲ್ಲ ಏನಿರುತ್ತೆ ಇದು ಅಷ್ಟೇ. ನನ್ನ ಪೀರಿಯಡ್ ಟೈಮ್ ಎಲ್ಲ ಮುಗಿದ ಮೇಲೆ, ಸೊ ಅದರದ್ದು ಒಂದು ಹೇಳ್ಬಿಡ್ತೀನಿ. ನನಗೆ ಒಂದು 5 ಡೇಸ್ ಆದಮೇಲೆ, ಪೀರಿಯಡ್ ಆದಮೇಲೆ, ಪೀರಿಯಡ್ ಟೈಮ್ ಮುಗಿದ ಮೇಲೆ 5 ದಿವಸ ಆದಮೇಲೆ, ಸೊ 5 ದಿವಸ ಆದಮೇಲೆ ತಲೆಗೆ ಸ್ನಾನ ಮಾಡಿಕೊಂಡು ಮಾಡೋಕ್ಕೆ ಮುಂಚೆ ಈ ಸೋಫಾ ಕವರ್ಗಳನ್ನೆಲ್ಲ ತೆಗಿತೀನಿ. ದಿವಾನ್ ಸೆಟ್ಟು ಕ್ಲಾತೆಲ್ಲ ತೆಗಿತೀನಿ. ಬೆಡ್ಗದು ಎಲ್ಲ ಕ್ಲಾತೆಲ್ಲ ತೆಗೆದು ವಾಶ್ಗೆ ಹಾಕ್ತೀನಿ. ಸೊ ನನಗೆ ಗೊತ್ತಿಲ್ಲ, ಅದು ನಮಗೆ ಮೊದಲಿಂದ ನಡ್ಕೊಂಡು ಬಂದಿರೋ ಅಂಥದ್ದು. ಸೊ ಕೆಲಸ ಮಾಡದೇ ಇದ್ದರೆ ಮನೆ ಎಲ್ಲ ಗಲೀಜಾಗಿ ಇರುತ್ತೆ, ಧೂಳು ಅದು ಇದು ಅಂಟ್ಕೊಂಡು. ಸೊ ಏನಂತಾರೆ ಅಂತಂದರೆ, ಇವ್ರಿಗೆ ಯಾಕಪ್ಪ ಬೇಕಿತ್ತು ಇಂಥ ಮನೆ ಹೆಂಗೆ ಇಟ್ಕೊಂಡಿದ್ದಾರೆ ನೋಡಿ ಅಂತ. ಸೊ ನಾನು ಎಷ್ಟೊಂದು ಸಲ ಬೇರೆಯವ್ರ ಮನೆಗೆ ಹೋದಾಗ ಮನೆ ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿ ಕಟ್ಟಿರ್ತಾರೆ. ಸೊ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಒಬ್ಬರು ಇದ್ದಾರೆ, ಸೊ ಅದರ ನೇಮ್ ಎಲ್ಲ ನಾನು ತೊಗೊಳ್ಳೋದಿಲ್ಲ. ಸೊ ಹೊಸದಾಗಿ ಮನೆ ಕಟ್ಟಿದ್ರು. ಅವ್ರ ಮನೇನ ಸ್ವಲ್ಪ ನೋಡೋಣ, ನಮಗೂ ಸುಮಾರು ಮನೆ ನೋಡಿದ್ವಿ ಈ ಮನೆ ಕಟ್ಟಕ್ಕೆ ಮುಂಚೆ. ಅದರಲ್ಲಿ ಒಬ್ಬರು ಮನೆಗೆ ಹೋಗಿದ್ದು, ತುಂಬ ದೊಡ್ಡ ಬಿಸ್ನೆಸ್ ಅವ್ರದ್ದು ಕೂಡ. ಹೋಗಿದ್ವಿ, ಒಂದು ಸಲ ನೋಡೋಣ ಮನೆ ಎಲ್ಲ ಹೇಗಿದೆ, ನಮಗೊಂಚೂರು ಏನಾದರೂ ಪ್ಲ್ಯಾನ್ ಸಿಗ್ಬೋದಾ, ಐಡಿಯಾ ಸಿಗ್ಬೋದಾ ಅಂತ. ಸೊ ಹೋದರೆ ಹೊಸ ಮನೆ. ಎಷ್ಟು ಬೇಜಾರಾಗ್ತಿದೆ ಅಂದರೆ, ಅವತ್ತು ಸಾಟರ್ಡೆ ಮನೇಲಿ ವಾರ ಮಾಡಿದ್ದಾರೆ. ಪೂಜೆಗೆ ತೆಗೆದಿರೋಂಥ ಹೂವು ಏನಿದೆ, ಹಳೆ ಹೂವು ಬಾಗಿಲಲ್ಲೇ ಇಟ್ಟಿದ್ದಾರೆ. ಸೊ ದೇವ್ರ ಮನೆ ಬಾಗಿಲಲ್ಲಿ, ಅದು ಒಂದು ಅಟ್ಲೀಸ್ಟ್ ಒಂದು ಬುಟ್ಟಿಗಾದರೂ ಹಾಕಿಟ್ಟಿಲ್ಲ, ಅಲ್ಲೇ ಬಿಸಾಕಿದ್ದಾರೆ. ಆಮೇಲೆ ರೂಮ್ಗಳೆಲ್ಲ ನೋಡೋಣ ಯಾವ ಥರ ಮಾಡಿಸಿದ್ದಾರೆ ಅಂತ ಹೋಗಿ ನೋಡಿದ್ರೆ, ಸೊ ಮಧ್ಯಾಹ್ನ ಒಂದು 12 ಗಂಟೆ 12:30 ಆಗಿದೆ. ಸೊ ಅಷ್ಟೊತ್ತಾದ್ರೂ ಕೂಡ ಒಂದು ರೂಮಲ್ಲೂ ಕೂಡ ಬೆಡ್ಶೀಟ್ಗಳನ್ನ ಮಡಿಸಿ ಹಾಕಿಲ್ಲ. ಎಲ್ಲ ರೂಮಲ್ಲೂ ಹಂಗಂಗೆ ಗುಡ್ಡೆ ಇಟ್ಟು ಬಂದಿದ್ದಾರೆ. ಸೊ ನನಗೆ ಬೇಜಾರಾಗೋಯ್ತು. ಸೊ ಏನು ಅಂತಂದರೆ, ನನ್ನ ಒಪಿನಿಯನ್ ಹೇಳ್ತಾ ಇದ್ದೀನಿ ಅಷ್ಟೇ. ಕಿಚನಲ್ಲಿ ಹೋಗಿ ನೋಡೋಣ ಅಂತ ಹೋದರೆ, ಸಿಂಕ್ ತುಂಬ ಇಷ್ಟು ಪಾತ್ರೆಗಳು, ಅದರಲ್ಲೆಲ್ಲ ನೊಣ ಮುತ್ತಿರ್ತಿದೆ. ಈ ಸ್ಟವ್ ಮೇಲೆಲ್ಲ ಒಂದಷ್ಟು ಪಾತ್ರೆಗಳು, ಟೀ ಮಾಡಿ ಎಲ್ಲ ಉಕ್ಕಿ ಸುರಿದಿರೋ ಅಂಥದ್ದೆಲ್ಲ ಒಂದಷ್ಟು ಗಲೀಜು. ಮತ್ತು ಫ್ರಿಜ್ ಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಮತ್ತು ಈ ಡೈನಿಂಗ್ ಟೇಬಲ್ ಮೇಲೆಲ್ಲ ತರಕಾರಿಗಳೆಲ್ಲ ಹಣ್ಬಿಟ್ಟಿದ್ದಾರೆ. ಸೊ ನನಗೆ ಅವ್ರ ಮನೆ ನೋಡಿ ಎಷ್ಟು ಬೇಜಾರಾಗೋಯ್ತು ಅಂತಂದರೆ, ಎಷ್ಟೊಂದು ದುಡ್ಡು ಕೊಟ್ಟು ಕೋಟಿಗಟ್ಟಲೆ ಸುರಿದು ಮನೆ ಕಟ್ಟಿದ್ದಾರೆ. ಸೊ ಯಾಕೆ ಮನೆ ಹಿಂಗೆ ಇಟ್ಕೊಂಡಿದ್ದಾರೆ ಇವರು ಅಂತ ಅನ್ನಿಸ್ತು. ಇವ್ರಿಗೆ ಯಾಕೆ ಬೇಕಿತ್ತಪ್ಪ ಇಂಥ ಮನೆ ಅಂತ ಅನ್ನಿಸ್ತು. ಸೊ ನಮ್ಮನ್ನು ನೋಡಿ ಬೇರೆಯವರು ಹಂಗೆ ಅನ್ಬಾರ್ದಲ್ವ. ಸೊ ಮನೆ ತುಂಬ ನೀಟಾಗಿರಬೇಕು. ಮನಸ್ಸು ಹೆಂಗೋ ಮನೆ ಕೂಡ ಅಷ್ಟೇ ನೀಟಾಗಿರಬೇಕು ಸ್ನೇಹಿತರೆ. ಸೊ ಏನು ಗೊತ್ತಾ, ನನಗೆಲ್ಲರೂ ಹೇಳೋದು ಒಂದೇ, ನಮ್ಮ ಮನೆಗೆ ಯಾರೇ ಬಂದರೂ ಹೇಳೋದು ಒಂದೇ, ಮನೆ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾಳೆ. ಅಷ್ಟು ದೊಡ್ಡ ಮನೆ ಆದರೂ ಕೂಡ ಎಷ್ಟು ಚೆನ್ನಾಗಿ ಮನೆ ಇಟ್ಕೊಂಡಿದ್ದಾಳೆ. ಮನೆಯವರು ಹಂಗಿದ್ರು, ಮಕ್ಕಳು ಇದ್ರೂ, ಸಣ್ಣ ಮಕ್ಕಳು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ನೋಡು ಮನೆ ಅಂತ ಅಪ್ರಿಷಿಯೇಟ್ ಮಾಡ್ತಾರೆ. ಸೊ ಅದನ್ನು ಕೇಳಿದಾಗ ನನಗೆ ಖುಷಿ ಆಗತ್ತೆ. ಸೊ ಬೇರೆಯವ್ರಿಗೋಸ್ಕರ ನೋಡಲಿ ಅಂತ ಮಾಡೋದಲ್ಲ, ಯಾಕೆಂದರೆ ನಮ್ಮ ಅಕ್ಕಪಕ್ಕ ಯಾವ ಅಷ್ಟೊಂದು ಮನೆಗಳೇ ಇಲ್ಲ. ತುಂಬ ಕಡಿಮೆ ಇಲ್ಲಿ ಮನೆಗಳಿರೋದು. ಫ್ರೆಂಡ್ಸು ಯಾರಾದರೂ ಅಷ್ಟೇ ಬರೋದು ಸ್ವಲ್ಪ ಕಡಿಮೆ. ಬಂದರೆ ಅಪ್ಪ ಅಮ್ಮ ಅಣ್ಣ ಹಿಂಗೆ ಬರ್ತಿರ್ತಾರೆ. ಸೊ ಮನೆ ನೀಟಾಗಿರಬೇಕು ಅಷ್ಟೇ ನಂದು ಒಪಿನಿಯನ್ನು. ರೆಸ್ಟು ಮಾಡ್ತೀನಿ ಟೈಮ್ ಸಿಕ್ಕಿದಾಗ. ಹೇಳಿದ್ನಲ್ಲ, ನನಗೊಂಥರ ಸೋಮಾರಿತನದಿಂದ ಮಲ್ಕೊಳ್ಳೋದು, ಸುಮ್ಮನೆ ಓತ್ಲ ಹೊಡಿಯೋದು, ಇದೆಲ್ಲ ನಂಗೆ ಮಾಡಲ್ಲ. ಅಟ್ಲೀಸ್ಟ್ ನಾನು ಏನು ಮಾಡ್ತಿರ್ತೀನಿ ಅಂದರೆ, ಟೈಮ್ ಸಿಕ್ಕಿದಾಗ ದೇವ್ರ ನಾಮಗಳನ್ನ ಕೇಳ್ತಾ ಇರ್ತೀನಿ. ದೇವ್ರ ನಾಮಗಳನ್ನ ಕಲಿಯೋದಕ್ಕೆ ಇಷ್ಟಪಡ್ತೀನಿ. ಸೊ ನನಗೆ ಇಷ್ಟ ಅದೆಲ್ಲ. ಈ ಕಾಲೇಜ್ ಡೇಸಲ್ಲಿ, ಸ್ಕೂಲ್ ಡೇಸಲ್ಲೆಲ್ಲ ನನ್ನ ಫ್ರೆಂಡ್ಸ್ಗಳಿಗೆ ಖಂಡಿತ ಚೆನ್ನಾಗಿ ಗೊತ್ತು. ಕಾಲೇಜ್ ಡೇಸ್ದೆಲ್ಲ ಜಾಸ್ತಿ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ನಾನು ಭಾಗವಹಿಸ್ತಿದ್ದೆ. ದೇವ್ರ ನಾಮಗಳನ್ನ ಹೇಳೋದು, ಹಾಡು ಹೇಳೋದು, ಮತ್ತು ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸೋದು, ಮೈಕ್ ಮುಂದೆ ಮಾತಾಡೋದು, ಡ್ಯಾನ್ಸು,
ಸ್ಪೋರ್ಟ್ಸು ಏನೇ ಕೊಟ್ಟರು ಕೂಡ ಎಲ್ಲದಕ್ಕೂ ಸೇರ್ಕೊಂಡ್ಬಿಡ್ತಿದ್ದೆ. ಅದು ಮೊದಲಿಂದ ಒಂಥರ ಬಂದಿರೋದು. ಸೊ ಯೂಟ್ಯೂಬ್ ಮೊದಲು ಮನೆಯವರು ಬಿದ್ಮೇಲೆ ಮೊದಲಂತೂ ಎವ್ವಿ ಕೆಲಸ ಮಾಡಿವೆ ಸ್ನೇಹಿತರೆ. ಅಷ್ಟೇ ಎನರ್ಜಿ ಹೆಂಗೆ ಅಂದರೆ ಬೆಟ್ಟನೇ ಕಡ್ದು ನಿಲ್ಲಿಸ್ಬಿಡ್ತೀನೇನೋ ಅನ್ನೋ ಥರ ಎನರ್ಜಿ, ಅಷ್ಟೇ ಎನರ್ಜಿ. ಹೇಳ್ಬೇಕು ಅಂದರೆ ಈಗಲೇ ಅಷ್ಟೊಂದು ಎನರ್ಜಿ ಇಲ್ಲ. ಸುಜಿತ್ ಹುಟ್ಟಿದ ಮೇಲೆ ನನ್ನ ಪ್ರಕಾರ ಸ್ವಲ್ಪ ಎನರ್ಜಿ ಡೌನ್ ಆಗಿದೆ ಅಂತ ಹೇಳ್ಬೋದು. ಮನುಷ್ಯಗೆಲ್ರಿಗೂ ಅಷ್ಟೇ ವಯಸ್ಸಾಗ್ತಾ ಏಜ್ ಆಗ್ತಾ ಸೊ ಏನು ಎನರ್ಜಿ ಸ್ವಲ್ಪ ಡೌನ್ ಆಗುತ್ತೆ ಅನಿಸುತ್ತೆ. ಅಂದರೆ ಮೊದಲು ಇದ್ದಷ್ಟು ಹುಮ್ಮಸ್ಸು ಇರೋದಿಲ್ಲ ಅಂತ ಅನಿಸುತ್ತೆ. ಸೊ ಧೈರ್ಯ ಜಾಸ್ತಿ, ಏನು ಬೇಕಾದರೂ ಮಾಡ್ತೀನಿ, ಕಲಿತೀನಿ ಅನ್ನೋದು ಒಂದು ಛಲ ಜಾಸ್ತಿ. ಸೊ ಏನು ಅಂತಂದರೆ ಸಣ್ಣ ಪುಟ್ಟ ಬಿಸ್ನೆಸ್ಸು ಏನು ಬೇಡ ಅಂತಾರೆ ಮನೆಯವರು. ಹಾಗಾಗಿ ನಾನು ಏನು ಮಾಡೋದಕ್ಕೆ ಹೋಗಲ್ಲ. ಸುಜಿತ್ತು ಬಂದಾಗಿಂದ ತುಂಬ ಕೆಲಸ ನನಗೆ. ಅವನಿಗೆ ತಿನ್ನಿಸೋದು, ಸ್ನಾನ ಮಾಡಿಸೋದು, ಸ್ಕೂಲಿಗೆ ಕಳಿಸೋದು, ಹೇಳ್ಕೊಡೋದು, ಇದೆಲ್ಲ ಒಂದು ಸ್ವಲ್ಪ ಕೆಲಸಗಳು ಜಾಸ್ತಿ. ನೋಡಿ ಈ ಸೈಡಲ್ಲೂ ನೋಡ್ತಾ ಇದ್ದೀರಾ ಆಟ ಸಾಮಾನು ಎಷ್ಟೊಂದಿದೆ ಅಂತ. ಮೊನ್ನೆ NSಗೆ ಹೋದಾಗೂ ಅದೇ ಹೇಳ್ತಾಯಿದ್ರು. ಮೇಯ್ನಾಗಿ ಅದನ್ನೇ ಹೇಳ್ತಾರೆ ಎಲ್ಲ ಕಡೆ ಹೋದರೆ. ಸೊ ಎಷ್ಟೊಂದು ಕೆಲಸ ಮಾಡ್ತಾರೆ, ಎಷ್ಟೊಂದು ಅಡುಗೆಗಳನ್ನ ಮಾಡ್ತಾರೆ, ಆದರೂ ಮನೇನ ತುಂಬ ನೀಟಾಗಿ ಇಟ್ಕೊಂಡಿರ್ತಾರೆ. ವಿಡಿಯೋಗಳನ್ನ ನಿಮ್ಮ ಒಂದು ವಿಡಿಯೋಗಳನ್ನ ಸ್ಕಿಪ್ ಮಾಡಲ್ಲ, ಎಲ್ಲ ವಿಡಿಯೋಸ್ನ ನೋಡ್ತಾ ಇರ್ತೀವಿ ಅಂತ NSಲ್ಲಿ ಇರೋಂಥ ಪ್ರತಿಯೊಬ್ಬ ಸ್ಟಾಫ್ ಕೂಡ ಹೇಳ್ತಾಯಿದ್ರು. ತುಂಬ ಖುಷಿ ಆಯಿತು. ಯಾಕೆಂದರೆ ಯೂಟ್ಯೂಬಲ್ಲಿ ಒಂದು ಕ್ಯಾನ್ಸರ್ ಬಗ್ಗೆ, ಅಮ್ಮಂಗೆ ಕ್ಯಾನ್ಸರ್ ಆಗಿದ್ದ ಬಗ್ಗೆ ಮಾತಾಡಿದ್ದೆ. ಸೊ ಸುಮಾರು ಜನ ರೆಸ್ಪಾನ್ಸ್ ಮಾಡಿದ್ರೆ, ಒಳ್ಳೆ ರೆಸ್ಪಾನ್ಸ್ ಮಾಡಿದ್ರೆ. ಸೊ ಭಯ ಬೀಳಬೇಡಿ, ಯಾಕೆಂದರೆ ಸುಮಾರು ಜನ ಕಮೆಂಟ್ ಹಾಕಿದ್ದೀರ ನನಗೆ ಈ ಥರ ಸಿಮ್ಟಮ್ ಇದೆ, ಆ ಥರ ಸಿಮ್ಟಮ್ ಇದೆ ಅಂತ. ಸೊ ಎಲ್ಲ ಸಿಮ್ಟಮ್ಗಳು ಕೂಡ ಕ್ಯಾನ್ಸರ್ ಸಿಮ್ಟಮ್ ಆಗಿರೋದಿಲ್ಲ. ಸೊ ನಿಮ್ಗೆ ಏನಾದರೂ ಆ ಥರ ಡೌಟ್ ಇದೆ ಅಂತ ಅಂದರೆ ಖಂಡಿತ ಹೋಗಿ ಡಾಕ್ಟ್ರ್ ಹತ್ರ ಚೆಕ್ ಮಾಡಿಸ್ಕೊಳ್ಳಿ. ಸೊ ದೇವ್ರ ಮೇಲೆ ನಂಬಿಕೆ ಇರಲಿ ಮೇಯ್ನಾಗಿ. ಏಕೆಂದರೆ ನಾನು ಕೂಡ ತುಂಬ ದೇವ್ರನ್ನ ನಂಬ್ತೀನಿ. ಸೊ ಕೆಟ್ಟದ್ದು ಅಂತ ಎಲ್ಲಿದೆಯೋ ಅಲ್ಲಿ ಒಳ್ಳೇದು ಕೂಡ ಇರುತ್ತೆ ಅನ್ನೋದು ನನ್ನ ಭಾವನೆ. ಸೊ ಇವತ್ತು ರಾಯರ ದರ್ಶನ ಮಾಡಿದ್ದಂತೆ ತುಂಬ ಖುಷಿ ಆಯಿತು. ಸೊ ಏನು ಗೊತ್ತಾ ಸ್ನೇಹಿತರೆ, ನಾನು ಮರ್ತೇ ಬಿಟ್ಟಿದ್ದೆ, ನಾಳೆ ರಾಯರ ಒಂದು ಜನ್ಮದಿನ ಅನ್ನೋದೇ ಮರ್ತುಬಿಟ್ಟಿದ್ದೆ. ಸೊ ಯಾವುದೋ ಒಂದು ವೀಡಿಯೋನಲ್ಲಿ ಅಥವಾ ಯಾವುದೋ ಫ್ರೆಂಡ್ಸು ಹೇಳಿದ್ರು, ಅದು ನೆನಪಿತ್ತು. ಅದು ಯಾಕೆ ನಾನು ಮರ್ತುಬಿಟ್ಟು ನಂಗೆ ಗೊತ್ತಿಲ್ಲ. ಆಮೇಲೆ ಎಲ್ಲ ನಿನ್ನೆ NSಯಿಂದ ಬಂದಾಗಲೇ ಒಂದು ಎಷ್ಟಾಗಿತ್ತು ಟೈಮು ಅಂತಂದರೆ ಒಂದು 6:30 ಆಗಿತ್ತು. ಸೊ ಬಂದು ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆ ಕ್ಲೀನ್ ಮಾಡಿ ಆಮೇಲೆ ಮಲಗಿದ್ದಂಥದ್ದು. ಸೊ 11:30 ಆಯಿತು ನಾನು ಮಲಗೋ ಅಷ್ಟರಲ್ಲಿ. ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿ ಎಲ್ಲ ಮಾಡಿ ಮಲಗೋ ಅಷ್ಟರಲ್ಲಿ ಅಷ್ಟೊತ್ತಾಯಿತು ಸ್ನೇಹಿತರೆ. ಇನ್ನು ಬೆಳಗ್ಗೆ 5:45 ಎದ್ದೆ ನಾನು. 4:45 ಎದ್ದು ಮತ್ತೆ ದೇವ್ರ ಮನೆಯಲ್ಲಿ ಕ್ಲೀನ್ ಮಾಡಿಕೊಂಡು ರಾಯರ ವ್ರತ ಎಲ್ಲ ಮುಗಿಸ್ದೆ. ಸೊ ಕಡಲೆಬೇಳೆ ಪಾಯಸ ಅಂದರೆ ರಾಯರಿಗೆ ಇಷ್ಟ ಅಂತ, ಹಾಗಾಗಿ ಅದನ್ನು ನೈವೇದ್ಯ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದೆ. ಸೊ ತುಂಬ ಖುಷಿ ಆಯಿತು. ಈ 7 ವಾರ ಆದಮೇಲೆ ರಾಯರ ಸೇವೆ ಬಿಡೋದಕ್ಕೆ ನನಗೆ ಮನಸ್ಸೇ ಆಗ್ತಾಯಿಲ್ಲ. ಯಾಕೆಂದರೆ ಪ್ರತಿ ವಾರ ಮಾಡೋಣ ಅನ್ನೋ ಒಂಥರ ಅದು ಮನಸ್ಸಲ್ಲಿ ಬರ್ತಾ ಇದೆ. ಸೊ ಪ್ರತಿ ವಾರ ಎದ್ದು ಮಾಡ್ತಾ ಇದ್ನಲ್ವ. ಸೊ ಪ್ರತಿ ವಾರ ನನ್ನ ಒಂದು ಕೋರಿಕೆ ಈಡೇರೋವರೆಗೂ ಪ್ರತಿ ವಾರ ರಾಯರ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಎಷ್ಟು ದಿನ ಆದರೂ ಪರವಾಗಿಲ್ಲ, ಎಷ್ಟು ತಿಂಗಳಾದರೂ ಪರವಾಗಿಲ್ಲ. ಸೊ ರಾಯರ ಒಂದು ಸನ್ನಿಧಾನಕ್ಕೆ ಪ್ರತಿ ವಾರ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಖಂಡಿತ ರಾಯರಿದ್ದಾರೆ. ಸೊ ನನಗೆಲ್ಲ ಸೂಚನೆಗಳು, ವ್ರತ ಮುಗಿದ ನಂತರ ನನಗೆಲ್ಲ ಸೂಚನೆಗಳು ಕೊಡ್ತಾ ಇದ್ದಾರೆ ರಾಯರು ಅಂತಲೇ ಹೇಳ್ಬೋದು. ಸೊ ತುಂಬಾ ನಂಬಿಕೆ ಇದೆ. ಯಾರ್ಯಾರೆಲ್ಲ ರಾಯರನ್ನ ನಂಬಿದ್ದೀರಾ, ಸೊ ಯಾರೇ ರಾಯರನ್ನ ನಂಬಿ ಪೂಜೆ ಮಾಡಿದ್ರು ಕೂಡ ಸುಮ್ಮನೆ ಅವರು ಪೂಜೆನ ಯಾರ ಹತ್ರ ಆದ್ರೂ ಪೂಜೆನ ಸುಮ್ಮನೆ ಸ್ವೀಕಾರ ಮಾಡೋದಿಲ್ವಂತೆ. ಅದಕ್ಕೆ ಪ್ರತಿಯಾಗಿ ನಾವು ಏನು ಕೇಳ್ತಾ ಇದ್ದೀವಿ ಅದನ್ನು ಖಂಡಿತ ಲೇಟ್ ಆದರೂ ಅವರು ಅನುಗ್ರಹಿಸ್ತಾರೆ ಅಂತ ಹೇಳ್ತಾರೆ. ಸೊ ಯಾರೆಲ್ಲ ರಾಯರ ದರ್ಶನ ಮಾಡಿಲ್ಲ, ಖಂಡಿತ ಗುರುವಾರದೊತ್ತು ಹೋಗಿ ರಾಯರ ದರ್ಶನ ಮಾಡಿ, ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಸೊ ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹೋದ ವಾರ ನಾನು ರಾಯರ ವ್ರತನ 7 ವಾರ ಕಂಪ್ಲೀಟ್ ಮಾಡಿದ್ದೆ. ಸೊ ಇವತ್ತು ಈ ವಾರ ರಾಯರ ಒಂದು ಹುಟ್ಟಿದಾಟ, ಹಾಗಾಗಿ ಈ ವಾರನೂ ಕೂಡ ನಾನು ರಾಯರ ಸೇವೆನ ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಇದ್ದೀರಾ, ತುಪ್ಪದ ದೀಪ ಎಲ್ಲನೂ ಹಚ್ಚಿ ರೆಡಿ ಮಾಡಿದ್ದೀನಿ. ನೈವೇದ್ಯಕ್ಕೆ ರಾಯರಿಗೆ ಕಡಲೆಬೇಳೆ ಪಾಯಸ ಅಂದರೆ ತುಂಬ ಇಷ್ಟ ಅಂತೆ. ಹಾಗಾಗಿ ಅವರು ಹುಟ್ಟಿದ ಹಬ್ಬದ ದಿವಸ ಕಡಲೆಬೇಳೆ ಪಾಯಸನ ಮಾಡಿ ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಸೊ ಇವತ್ತು ಕೂಡ ರಾಯರ ಮಠಕ್ಕೆ ಹೋಗಿ ಬರಬೇಕು, ರಾಯರ ಒಂದು ಆಶೀರ್ವಾದನ ತಗೋಬೇಕು ಅಂತ. ಸೊ ಬನ್ನಿ ಇವಾಗ ಪೂಜೆ ಮಾಡೋಣ. ಎಲ್ಲ ರೆಡಿಯಾಗಿದೆ.
ಪೂಜೆ ಒಂದಷ್ಟೇ ಬಾಕಿ ಇದೆ ಸ್ನೇಹಿತರೆ. ಸ್ನೇಹಿತರೆ, ಇವತ್ತು ಪುಟ್ಟದೊಂದು ಬ್ಲಾಗ್. ಮೊದಲೇ ಹೇಳಿದೆ, ರಾಘವೇಂದ್ರ ಸ್ವಾಮಿಯವರ ಒಂದು ಜನ್ಮದಿನ, ಹಾಗಾಗಿ ಇವತ್ತು ರಾಯರ ಪೂಜೆ ಮಾಡ್ತಾ ಇರುವಂಥದ್ದು. ಸೊ ರಾಯರ ಒಂದು ನಾಮಗಳಲ್ಲಿ ಒಂದು ನನಗೆ ಬಹಳ ಇಷ್ಟವಾದಂಥ ನಾಮ. ಸೊ ಒಂದು ಸಣ್ಣ ಪ್ರಯತ್ನನ ಮಾಡ್ತೀನಿ. ತೂಗಿರೆ ರಾಯರ, ತೂಗಿರೆ ಗುರುಗಳ, ತೂಗಿರೆ ಯತಿಕುಲ ತಿಲಕಾರ, ತೂಗಿರೆ ರಾಯರ, ತೂಗಿರೆ ಗುರುಗಳ, ತೂಗಿರೆ ಯತಿಕುಲ ತಿಲಕಾರ, ತೂಗಿರೆ ಯೋಗೀಂದ್ರ ಕರಕಮಲ ಪೂಜ್ಯರ, ತೂಗಿರೆ ಗುರು ರಾಘವೇಂದ್ರರ, ತೂಗಿರೆ ಗುರು ರಾಘವೇಂದ್ರರ. ಕುಂದಣಮಯವಾದ ಚಂದದ ತೊಟ್ಟಿಲೊಳಂದಾದಿ ಮಲಗ್ಯಾರೆ ತೂಗೀರೆ, ಕುಂದಣಮಯವಾದ ಚಂದದ ತೊಟ್ಟಿಲೊಳಂದಾದಿ ಮಲಗ್ಯಾರೆ ತೂಗೀರೆ, ನಂದನ ಕಂದ ಮುಕುಂದ ಗೋವಿಂದನ ಚಂದಾದಿ ಭಜಪಾರ ತೂಗೀರೆ, ನಂದನ ಕಂದ ಮುಕುಂದ ಗೋವಿಂದನ ಚಂದಾದಿ ಭಜಪಾರ ತೂಗೀರೆ. ಜೋ 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 ತೂಗಿರೆ ರಾಯರ, ತೂಗಿರೆ ಗುರುಗಳ, ತೂಗಿರೆ ಯತಿಕುಲ ತಿಲಕಾರ, ತೂಗಿರೆ ರಾಯರ, ತೂಗಿರೆ ಗುರುಗಳ, ತೂಗಿರೆ ಯತಿಕುಲ ತಿಲಕಾರ, ತೂಗಿರೆ ಯೋಗೀಂದ್ರ ಕರಕಮಲ ಪೂಜ್ಯರ, ತೂಗಿರೆ ಗುರು ರಾಘವೇಂದ್ರರ, ತೂಗಿರೆ ಗುರು ರಾಘವೇಂದ್ರರ. ಯೋಗ ನಿದ್ರೆಯನ್ನು ಬೇಗನೆ ಮಾಡುವ ಯೋಗೇಶ ವಂದ್ಯರ ತೂಗಿರೆ, ಯೋಗ ನಿದ್ರೆಯನ್ನು ಬೇಗನೆ ಮಾಡುವ ಯೋಗೇಶ ವಂದ್ಯರ ತೂಗಿರೆ, ಭೋಗಿ ಶಯನನ ಪಾದ ಯೋಗಾದಿ ಭಜಿಸುವ ಭಾಗವತರನ್ನು ತೂಗಿರೆ, ಭೋಗಿ ಶಯನನ ಪಾದ ಯೋಗಾದಿ ಭಜಿಸುವ ಭಾಗವತರನ್ನು ತೂಗಿರೆ. ಜೋ 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 ತೂಗಿರೆ ರಾಯರ, ತೂಗಿರೆ ಗುರುಗಳ, ತೂಗಿರೆ ಯತಿಕುಲ ತಿಲಕಾರ, ತೂಗಿರೆ ರಾಯರ, ತೂಗಿರೆ ಗುರುಗಳ, ತೂಗಿರೆ ಯತಿಕುಲ ತಿಲಕಾರ, ತೂಗಿರೆ ಯೋಗೀಂದ್ರ ಕರಕಮಲ ಪೂಜ್ಯರ, ತೂಗಿರೆ ಗುರು ರಾಘವೇಂದ್ರರ, ತೂಗಿರೆ ಗುರು ರಾಘವೇಂದ್ರರ. ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಸ್ನೇಹಿತರೆ, ಇದು ರಾಯರ ಹಾಡುಗಳಲ್ಲಿ ಇದು ನನಗೆ ತುಂಬ ಇಷ್ಟವಾದಂಥ ಹಾಡು. ಇದನ್ನು ಹಾಡ್ತಾ ಇದ್ದರೆ ಒಂಥರ ಮನಸ್ಸಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ, ಒಂಥರ ಪಾಸಿಟಿವ್ ಎನರ್ಜಿ ಅನ್ನೋದು ಬರ್ತಾ ಇರುತ್ತೆ. ಸೊ ಮನೆಯವರು ಕೂಡ ಹೇಳ್ತಾ ಇರ್ತಾರೆ, ಬೆಳಗ್ಗೆ ಅಂದರೆ ಗುರುವಾರ ಬೆಳಗ್ಗೆ ಎದ್ದು ನಾನು ಪೂಜೆಗೆ ರೆಡಿ ಮಾಡ್ಕೊಳ್ಳೋ ಅಂಥದ್ದು. ಸೊ ಮನೆಯವರು ಶನಿವಾರ ಆದರೆ ಸ್ವಲ್ಪ ಜೊತೆಗೆ ಹೆಲ್ಪ್ ಮಾಡ್ತಾರೆ, ಸ್ವಲ್ಪ ಪೂಜಾ ಕೆಲಸಗಳು ಜಾಸ್ತಿ ಇರುತ್ತಲ್ವ. ಗುರುವಾರ ಸ್ವಲ್ಪ ಲೇಟಾಗಿ ಅವ್ರು ಎದ್ದು ಬರೋ ಅಂಥದ್ದು. ಸೊ ಎದ್ದು ಬಂದಿದ ತಕ್ಷಣ ನಾನು ಫೋನಲ್ಲಿ ಅವರ ಶ್ಲೋಕಗಳನ್ನ ಹಾಕಿರ್ತೀನಿ. ಸೊ ಅವ್ರು ಹೇಳ್ತಾ ಇರ್ತಾರೆ, ಒಂಥರ ಹೇಗೆ ಪಾಸಿಟಿವ್ ವೈಬ್ಸ್ ಆಗುತ್ತೆ ಅಂದರೆ ಎದ್ದು ಬಂದಿದ ತಕ್ಷಣ ಕೇಳಿದ್ರೆ, ಸೊ ಏನೋ ಒಂಥರ ಮನಸ್ಸಿಗೆ ಹೇಳೋಕ್ಕಾಗಲ್ಲ, ಆ ಥರ ಅನುಭವ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಸೊ ನೋಡಿ, ನಮ್ಮ ಮನೆಯಲ್ಲಿರುವಂತಹ ರಾಯರಿಗೆ ಈ ರೀತಿಯಾಗಿ ಅಲಂಕಾರ ಮಾಡಿದ್ದೀನಿ. ಸೊ ನನ್ನ ಮನಸ್ಸಿಗೆ ಹೇಗೆ ಬರುತ್ತೋ ಹಾಗೆ ಅಲಂಕಾರ ಮಾಡಿದ್ದೀನಿ. ಸೊ ಎಲ್ಲರೂ ಅಷ್ಟೇ, ಭಗವಂತನಿಗೆ ಇದೇ ರೀತಿಯಾಗಿ ಅಲಂಕಾರ ಮಾಡಬೇಕು ಅಂತ ಏನಿಲ್ಲ. ಸೊ ನಮ್ಮ ಮನಸ್ಸಿಗೆ ಅಥವಾ ನಿಮ್ಮ ಮನಸ್ಸಿಗೆ ಹೇಗೆಲ್ಲ ತೋಚುತ್ತೋ ಆ ರೀತಿಯಾಗಿ ಅಲಂಕಾರ ಮಾಡ್ಬೋದು. ಮೇಯ್ನಾಗಿ ರಾಘವೇಂದ್ರ ಸ್ವಾಮಿಯವರಿಗೆ ತುಳಸಿ ಮಾಲೆ ಅಂದರೆ ತುಂಬ ಪ್ರಿಯ. ಸೊ ಹಾಗಾಗಿ ಒಂದು ದಿವಸ ಮುಂಚೆನೇ ತುಳಸಿ ಮಾಲೆ ಎಲ್ಲ ತರಿಸಿ ಇಟ್ಕೊಂಡು, ಸೊ ಇವತ್ತು ಕೂಡ ರಾಘವೇಂದ್ರ ಸ್ವಾಮಿಯವರ ಒಂದು ಪುಣ್ಯ ದಿನದ ಒಂದು ಅಂದರೆ
ಜನ್ಮದಿನದ ಒಂದು ಆಚರಣೆನ ನಾನು ಕೂಡ ಆಚರಿಸಿದೆ. ಸೊ ತುಂಬ ಖುಷಿ ಆಯಿತು ಮನಸ್ಸಿಗೆ. ಇನ್ನು ರಾಯರ ಮಠಕ್ಕೆ ಹೋಗಿದ್ದೆ. ನಾನು ನಿಮಗೆ ತೋರಿಸ್ತೀನಿ ರಾಯರ ಮಠದಲ್ಲಿ ಎಷ್ಟು ಜನ ಇದ್ದರು ಅಂದರೆ, ನಮ್ಮ ಗುಬ್ಬಿನಲ್ಲಿ ಬಂದು ವಾಸವಿ ಟ್ರಸ್ಟ್ನವರು ಅಂತ ಇದ್ದಾರೆ. ಸೊ ಅವರೆಲ್ಲರೂ ಕೂಡ ಬಂದಿದ್ದರು, ಅಂದರೆ ರಾಯರ ಒಂದು ಭಜನೆ ಮಾಡೋದಕ್ಕೆ. ಸೊ ರಾಯರ ದರ್ಶನ ಮಾಡ್ಕೊಂಡು ಮನೆಗೆ ಬಂದೆ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಸ್ನೇಹಿತರೆ. ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.